Jungle. ನಮಸ್ಕಾರ ಇದು ಶಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ತೀತಳ್ಳಿ ತಾಲೂಕಿನ ನೊಣಬೂರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ MC ಶ್ರೀಧರ್ ಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನಾವು ಇದೇ ಹಳ್ಳಿಲೇ ಹುಟ್ಟಿದ್ದು, ಮಲ್ಲೇಶ್ವರದಲ್ಲಿ. ನನ್ನ ಹೆಸರು MC ಶ್ರೀಧರ್ ಮೂರ್ತಿ, ಹೆಸರು ಚಂದ್ರಯ್ಯ, ಇದು ಕಾವೇರಮ್ಮ ಅಂತ. ನಾವು 5 ಜನ, ಸಹೋದರರು 3 ಜನ, ಒಟ್ಟು 8 ಮಕ್ಕಳು. ನಾವು ನಿಮ್ಮ ಕುಟುಂಬ ಬಗ್ಗೆ ಸರ್? ಕುಟುಂಬ ಅಂತಂದರೆ ಪತ್ನಿ ಲೀಲಾವತಿ ಅಂತ, 2 ಮಕ್ಕಳು, 1 ಗಂಡು 1 ಹೆಣ್ಣು. ಈ ಉದ್ಯೋಗ ನಮ್ಮದು. ವಿದ್ಯಾಭ್ಯಾಸ SLC ವರೆಗೆ ಆಗಿದೆ. SSLC ಮಾಡಿ. ಸರ್, ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದೆ ಯಾವಾಗ? ನಾವು ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿದ್ದು ಸಣ್ಣ ವಯಸ್ಸಿನಲ್ಲಿ. ನಮಗೆ ಆವಾಗ ಒಂದು ಗ್ರಾಮ ಪಂಚಾಯತಿಲಿ ಬೇಕಾಗಿತ್ತು, ಕ್ಯಾಂಡಿಡೇಟ್ ಬೇಕಾಗಿತ್ತು. ನೀನು ನಿಲ್ಲಂತ ಊರವರೆಲ್ಲ ಸಪೋರ್ಟ್ ಮಾಡಿದ್ರು, ನಿಂತು ಕೆಲಸ ಮಾಡ್ಬೋದು ಅಂತ. ಆವಾಗ ಮನೇಲಿ ವಿರೋಧ ಇತ್ತು, ಬೇಡ ಅವೆಲ್ಲ ಅಂತ. ಆದರೂ ಇಲ್ಲ, ಊರಿನವ್ರ ಒತ್ತಡದಲ್ಲಿ ನಿಂತೆ. ಒಳ್ಳೆ ಕೆಲಸನೂ ಮಾಡಿದ್ರು, ಒಳ್ಳೆ ಹೆಸರು ಬಂತು ಆ ಟೈಮಲ್ಲಿ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ? ಸಮಾಜ ಸೇವೆ ಅಂದರೆ ಯುವಕ ಸಂಘದ ಕೆಲಸ ಮಾಡ್ತಿದ್ದು, ಗಣಪತಿ ಹಬ್ಬಿಸೋದು, ಊರಿಂದು ದೇವಸ್ಥಾನದ ಕೆಲಸ, ಇದನ್ನೆಲ್ಲ ಸಕ್ರಿಯತೆ. ತಂದೆನೂ ಕೂಡ ದೇವಸ್ಥಾನದ ಇದೆಲ್ಲ ಮಾಡ್ತಾಯಿದ್ರು. ಬೇರೆ ರಾಜಕೀಯ ಚಟುವಟಿಕೆಯಲ್ಲಿ ಇರಲ್ಲ, ದೇವಸ್ಥಾನದಲ್ಲಿ ಸಕ್ರಿಯವಾಗಿ. ತಂದೆಯವ್ರ ಕಾಲದಲ್ಲಿ ಆ ಥರ ಇತ್ತು. ಸ್ವಲ್ಪ ತೊಂದರೆ ಇದ್ದವರಿಗೆಲ್ಲ ಹೆಲ್ಪ್ ಮಾಡೋಂಥ ಊರಲ್ಲಿ ಒಂದು ಆ ಥರ ಇತ್ತು. ನಾವು ಅದೇ ನಮ್ಮ ಕುಟುಂಬದಲ್ಲೇ ಆ ಥರನೇ ಬೆಳ್ಕೊಂಬಂದಿದ್ದು ಎಲ್ಲರೂ ಆ ಥರ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ತಂದೆ ತಾಯಿ ಒಟ್ಟಿಗೆ ಊರಿನ ಹಿರಿಯರು, ಅದರ ಜೊತೆಗೆ ಮಕ್ಕಳು. ಮತ್ತು ಈ ರಾಜಕೀಯ ಚಟುವಟಿಕೆ ಅಂತಂದರೆ ನಮಗೆ ಸಂಘಟನೆಯಿಂದ ಇದ್ರು ಚಕ್ಕೋಡ್ಬೆಲ್ ಬೆನಕಪಟ್ಟರು ಮತ್ತು ತಿತ್ತಳ್ಳಿ ಪುರುಷೋತ್ತಮಯ್ಯರು, ಅವ್ರದ್ದೆಲ್ಲ ಮಾರ್ಗದರ್ಶನ ಚೆನ್ನಾಗಿತ್ತು ಫಸ್ಟು. ಆಮೇಲೆ ನಾವು ಈ ಫೀಲ್ಡ್ ಸ್ವಲ್ಪ ಪಂಚಾಯತಿ ಮಟ್ಟಕ್ಕೆ ರಾಜಕೀಯ ಕೆಲಸದ ಮೇಲೆ ಜ್ಞಾನೇಂದ್ರ ಅವ್ರದ್ದು ಮಾರ್ಗದರ್ಶನ, ಇವೆಲ್ಲ ರೂಢಿ ಜೊತೆಗೆ ಸೇರಿಸ್ಕೊಂಡು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತಿಗೆ ನಮ್ಮೂರಿನ ಸುಮಾರು ಸಮಸ್ಯೆಗಳಿದ್ದು, ಇಲ್ಲ ಅಂತೇನಿಲ್ಲ. ರಸ್ತೆಗಳಿರ್ಬೋದು, ಕಾಲು ಸೇತುವೆಗಳಿರ್ಬೋದು ಊರಲ್ಲಿ, ಹಾಗೆ ಮನೆಗಳು ಬಡವರಿಗೆ. ಅವಾಗೆಲ್ಲ ಬರೀ ಹುಲ್ಲಿನ ಮನೆ. 20 ವರ್ಷದಿಂದ ಭಾಳ ಮನೆ ಹುಲ್ಲಿನವೇ ಇದ್ದು, ಅವರಿಗೆ ಭಾಳ ಬಡತನ ಕಷ್ಟ ಇತ್ತು. ಅದನ್ನೆಲ್ಲ ನಿವಾರಿಸೋದಕ್ಕೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆ ಥರ ಅದನ್ನು ಮಾಡಿದ್ದೀವಿ, ಪ್ರಾಮಾಣಿಕ ಕೆಲಸ ಮಾಡಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಇಲ್ಲ, ಕಳೆದ ಸಾರಿನೇ ನನಗೆ ಅವಕಾಶ ಕೇಳಿದರು, ಜನರಲ್ಲಿ ಬಂದಿತ್ತು ಅಂತ. ಆದರೆ ಯುವಕರಿಗೆ ಅವಕಾಶ ಮಾಡಿಕೊಡೋಕ್ಕೋಸ್ಕರ ಹೇಳಿ ಅದನ್ನು ಯುವಕರಿಗೆ ಈ ಸರಿ ಕೊಟ್ಟಿದ್ದೀವಿ. ನಾವು ಮಾರ್ಗದರ್ಶಕ ಹಿಂದ್ಗಡೆ ಇರ್ತೀವಿ ಅಂತ, ಯುವಕರು ಮುಂದೆ ಬರಲಿ ಅಂತ ಅದು ಮಾಡಿದ್ವಿ. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೀರಾ ಸರ್? ಶಾಲಾ ಕಾಲೇಜು, ನನ್ನ ಕಾಲೇಜ್ ಮೆಟ್ಲತ್ತಿಲ್ಲ ಅವಾಗ. SSLC ಹೈಸ್ಕೂಲಲ್ಲಿ ಹೋರಾಟ ಅಂತ ಏನಿರಲ್ಲ. ಇದರಲ್ಲಿ ನಮ್ಮ ಅವಧಿಯೊಳಗೆ ಹೋರಾಟಗಳು ಆ ಥರ ಏನಿರಲ್ಲ. ಹಳ್ಳಿ ಸ್ಕೂಲು. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಅಂತಂದರೆ, ನಾನು ಈಗ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಾಗ ನಾನು ಪ್ರಾಮಾಣಿಕವಾಗಿ ಒಳ್ಳೆ ಸಂತೋಷ. ಊರಲ್ಲಿ ಎಲ್ಲರೂ ನಾವು ಮಾಡಿದ ಕೆಲಸದ ಬಗ್ಗೆ ಒಂದು ಮೆಚ್ಚುಗೆ ಇವತ್ತಿಗೂ ಸೂಚಿಸ್ತಾರೆ. ಆ ಥರ ಅದೊಂದು ಸಂತೋಷವಾಗಿದೆ. ಅದರಲ್ಲೇನು ಇದಿಲ್ಲ, ಅಥವಾ ಯಾವುದೇ ಭ್ರಷ್ಟಾಚಾರಕ್ಕಾಗಲಿ ಮೋಸಕ್ಕಾಗಲಿ ಯಾರಿಗಾರು ಆ ಥರದ್ದು ಇದಿಲ್ಲ. ಒಂದು ನಿಸ್ವಾರ್ಥ ಸೇವೆ ಮಾಡಿದ್ದು ನೆಮ್ಮದಿ, ಸಂತೋಷ ಇದೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು BJP ಪಕ್ಷದಿಂದನೇ. ಸರ್, ಏನಕ್ಕೆ BJP ಪಕ್ಷ? BJP ಅಂದರೆ ಅದ್ರದ್ದು ತತ್ವ ಸಿದ್ಧಾಂತ ಒಪ್ಕೊಂಡೆ ನಾವು ಬಂದರು. ಯಾಕೆ ಅಂತ, ಅವಾಗ ಅಟಲ್ಜಿ ಇದ್ದರು, ಮುರಳಿ ಮನೋಹರ್ ಜೋಶಿ ಅವರು. ಅವಾಗಿಂದ ಹಿಂದೆ ಅವ್ರದ್ದೆಲ್ಲ ಮಾರ್ಗದರ್ಶನ ಇತ್ತು. ಮತ್ತು ಮೋದಿಜಿಯವರು, ಆಮೇಲೆ ಮೋದಿಯವರದ್ದು. ಈಗ ಮೋದಿಯವ್ರದ್ದು 15 ವರ್ಷ ಅವ್ರದ್ದು ರಾಜಕಾರಣದಲ್ಲಿ ಪ್ರಧಾನಿಯಾಗಿ ಅವ್ರು ಮಾಡಿರ್ತಕ್ಕಂಥದ್ದು, ದೇಶನ ಯಾವ ರೀತಿ ಮುನ್ನಡೆಸಿರೋದು. ನಾವು ಮೂಲತಃ ಒಂದೇ ಪಕ್ಷದಲ್ಲಿದ್ದರು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅದರಲ್ಲೇ ಸಕ್ರಿಯವಾಗಿ ಪಕ್ಷನ ಕಟ್ಟಿ ಬೆಳೆಸೋ ಕೆಲಸವನ್ನು ಮಾಡಿದ್ದೀವಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ಸಮಸ್ಯೆಗೆಲ್ಲ ಸ್ಪಂದಿಸ್ತೀವಿ. ಶಾಲೆ ಸಮಸ್ಯೆಗಳು, ಕುಡಿಯೋ ನೀರಿಂದಂತೂ ತುಂಬ ಇತ್ತು. ಕುಡಿಯೋ ನೀರಿನ ನಮ್ಮಲ್ಲಿಗೆ ಇದೇ ಇಲ್ಲ. ಇಲ್ಲೊಂದು ಬಾವಿ ಇತ್ತು ಬಿಟ್ಟರೆ ವಾಟರ್ ಸಪ್ಲೈ ಸ್ಕೀಮ್ ಯಾವುದೂ ಇಲ್ಲ. ನಮ್ಮಲ್ಲಿ ಒಂದು ಕುಡಿಯೋ ನೀರಿನ ಸ್ಕೀಮ್ ತರಿಸಿ ಅವಾಗ ಜಿಲ್ಲಾ ಪರಿಷತ್ತಿಂದ ಇಡೀ ಊರಿನ ನಲ್ಲಿ ಯೋಜನೆ ಬಂದಿದೆ. ಫಸ್ಟ್ ನಮ್ಮ ಇದರಲ್ಲಿ ಶುದ್ಧ ನೀರಿನ ಘಟಕನೇ ಅದು. ಬೋರ್ ಹೊಸದಾಗಿ ಹೊಡ್ತೀವಿ, ಬೋರಿಂದ ಕಲೆಕ್ಷನ್ ಮಾಡಿ. ಶೌಚಾಲಯಗಳು ಅಷ್ಟೇ, ಮನೆಗೆ ಶೌಚಾಲಯ ಇದೇ ಇರಲ್ಲ. ಅವಾಗ ಬಂತು ಸ್ಕೀಮು ಶೌಚಾಲಯಕ್ಕೆ. ಇದು ರಸ್ತೆಗಳು, ಹಳ್ಳಿಗಳು ಭಾಳ ರಸ್ತೆ ಕಡಿಮೆ ಇದ್ದು, ಈಗ ಒಂದಿಷ್ಟು ರಸ್ತೆಗಳನ್ನು ಕಂಡು. ಫಸ್ಟ್ ಬರೀ
ಜನ ಓಡಾಡೋಂಥದ್ದು, ಅದ್ರ ಮಧ್ಯೆ ಎತ್ತಿನ ಗಾಡಿ ಹೋಗೋಂಥ ರಸ್ತೆಗಳು ಬಿಟ್ಟರೆ ವೆಹಿಕಲ್ ಹೋಗೋಂಥ ಆ ಥರ ಇಲ್ಲ. NREGದು ಸಾಕಷ್ಟು ಕೆಲಸ ಆಗಿದೆ. NREGದಲ್ಲಿ ನಮ್ಮಲ್ಲಿ ಇಂಗು ಗುಂಡಿಗಳು ಮತ್ತು ಕೆರೆ ಕೆಲಸ NREG ಮಾಡಿಸಿದ್ವಿ. ರುದ್ರಭೂಮಿ ಸಮಸ್ಯೆ ಇತ್ತಾ? ರುದ್ರಭೂಮಿ ಸಮಸ್ಯೆ ಇತ್ತು. ರುದ್ರಭೂಮಿ ಊರಿಗೆ ಒಂದು ಬೇಕು ಅಂತಿಲ್ಲ, ನಾವು ಆವಾಗಲೇ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿ ಒಂದು ನಮ್ಮಲ್ಲೇ ರಿಸರ್ವ್ ಇರಲಿ ಅಂತ ಇದು ಮಾಡಿದ್ದು. ಇವರಿಗೆ ಕಂದಾಯ ಇಲಾಖೆಗೆಲ್ಲ ಅರ್ಜಿ ಕೊಟ್ಟು ಇದು ಮಾಡಿ ಗ್ರಾಮ ಸಭೆಯಲ್ಲಿ ಪಂಚಾಯತಿ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿಸಿ ಗ್ರಾಮ ಸಭೆಯಲ್ಲಿ ಅದನ್ನ ನಿರ್ಣಯ ಮಾಡಿಸಿದ್ದೆ ನಾನು ಸ್ವತಃ. ಅದು ಒಂದು ಉಳ್ಕೊಂಡಿದೆ, ಇನ್ನೂ ಆಗಿಲ್ಲ ಸರ್. ಅದು ಆಗಿಲ್ಲ ಇನ್ನು. ಶಾಲೆಗೆ ಜಾಗ ಬೇಕು ಅಂತ ಹೇಳ್ಕೊಂಡು ಸ್ವಲ್ಪ ಒಂದು 4 ಎಕರೆ 3 ಎಕರೆ 10 ಗುಂಟೆ ಜಾಗನ ಇಲ್ಲಿ ನಮ್ಮೂರಲ್ಲಿ ಶಾಲೆಗೆ ರಿಸರ್ವ್ ಮಾಡಿ ಅದೆಲ್ಲ ಪ್ಲಾಂಟೇಶನ್ ಮಾಡಿಸಿದ್ದು ಅವಾಗಲೇ. ಅಲ್ಲ, ಅದು ಶಾಲೆಗೆ ಸ್ವಂತ ಒಂದು 3 ಎಕರೆ 10 ಗುಂಟೆ ಭೂಮಿ ಉಂಟು ಈಗ. ಮತ್ತೆ ಅದರಲ್ಲೊಂದು ಈಗ ಕಡಿದು ಮಾರಿದ ಒಂದು 15-20 ಲಕ್ಷ ರೂಪಾಯಿ ಇದು ಉಂಟು, ಮರ ಅಕೇಶಿಯ ಮರ ಅಂತ ಬೆಳೆಸಿದ್ದು. ಶಾಲೆಗೆ ಅದೊಂದು ಅಸೆಟ್, ಅದು ನಾನು ಪೀರಿಯಡಲ್ಲಿ ಮಾಡಿದ್ದು. ಸರ್, ಇವಾಗ ಹಾಲಿ ನಿಮ್ಗೆ ರೈತರಿಗೆ ಏನೋ ಸಮಸ್ಯೆ ಇದೆಯಾ ಸರ್? ಏತ ನೀರಾವರಿ ಸಮಸ್ಯೆ, ಕಾಡು ಪ್ರಾಣಿಗಳ ಸಮಸ್ಯೆ, ಹಕ್ಕುಪತ್ರಗಳ ಸಮಸ್ಯೆ? ಏತ ನೀರಾವರಿ ನಮಗೆ ಬರಲ್ಲ, ಅಡಾಪ್ಟ್ ಆಗಲ್ಲ. ಆದರೆ ಕಾಡು ಪ್ರಾಣಿಗಳು ಸಿಕ್ಕಾಬಟ್ಟೆ. ಮಂಗಗಳು ಈಗ ಇವರು ಗದ್ದೆ ಬೇಸಾಯ ಮಾಡಿದ್ರೆ ಮಂಗನಕಾಯಿ ಅದಕ್ಕಿಂತ ಅದೇ ಕಾಸ್ಟ್ಲಿ ಆಗುತ್ತೆ, ಅದ್ರಲ್ಲಿ ಉತ್ಪತ್ತಿಗಿಂತ. ಆ ಥರ ಆಗಿಬಿಟ್ಟಿದೆ. ಬೇಸಾಯನೇ ಬಿಟ್ಬಿಡ್ತಾರೆ ಗದ್ದೆ ಅಂದರೆ ಯಾರು ಮಾಡಲ್ಲ. ಆ ಥರ ಮಂಗಳು ಇದು ಅಡಿಕೆ ತೋಟಕ್ಕೂ ಅಷ್ಟೇ, ಮಂಗಳು ಸಿಕ್ಕಾಬಿಟ್ಟೆ ಲೂಟಿಗಳು. ಅಡಿಕೆ ಫಸಲು ಉಳಿಸ್ಕೊಳಕ್ಕಾಗಲ್ಲ, ಅದರಲ್ಲಿ ಭಾಳ ಕಷ್ಟ ಇದೆ. ಕೊಳೆ ಬೇರೆ ನಮ್ಮ ಮಲೆನಾಡಲ್ಲಿ ವಿಶೇಷವಾಗಿ. ಆ ಥರ ರೈತರಿಗೆ ಸುಮಾರು ಸಮಸ್ಯೆ ಇದೆ. ರೈತರಿಗೆ ಹಕ್ಕುಪತ್ರಗಳ ಸಮಸ್ಯೆನೂ ಇದು. ಈಗ ಬಗರ್ಕೊಮ್ಮಲ್ಲಿ ಏನು ಇದಾಗಿದೆ, ಬಗರ್ಕೊಮ್ಮಲ್ಲಿ ಏನು ಬೇಸಾಯ ಮಾಡಿದರೆ ಅವ್ರಿಗೆ ಯಾವುದೇ ದಾಖಲೆ ಇಲ್ಲ, ಹಕ್ಕುಪತ್ರ ಇಲ್ಲ. ಮತ್ತು ಫಾರೆಸ್ಟಿನ ಸಮಸ್ಯೆ ಇದೆ. ಫಾರೆಸ್ಟು ಮತ್ತು ಕಂದಾಯ ಇಲಾಖೆ ಜಂಟಿ ಜಾಗ ಅಂತೇಳಿ ಫಾರೆಸ್ಟ್ನವರು ಕಿರುಕುಳ ಸಮಸ್ಯೆ ಇದೆ, ಭಾಳ ಕಷ್ಟ ಇದೆ ಜನರಿಗೆ. ಸರ್, ಇವಾಗ ನಿಮ್ಮ ಗ್ರಾಮದಲ್ಲಿ ಮತ್ತೇನು ಹಾಲಿ ಸಮಸ್ಯೆ ಏನಾಗಿದೆ ಸರ್? ಗ್ರಾಮದಲ್ಲಿ ಹಾಲಿ ಸಮಸ್ಯೆ ಐತೆ, ಒಂದಿಷ್ಟು ರೋಡಿನ ಸಮಸ್ಯೆ ಇದೆ ನಮಗೆ ಮೇಯ್ನು. ಮನೆ ಈಗಂತೂ ಇತ್ತಿತ್ತಲಾಗಿ ಅವಶ್ಯಕತೆ ಇದ್ದ ಮನೆಗಳು ಇಲ್ಲ. ಮನೆ ಈಗ ಈ ಪೀರಿಯಡಲ್ಲಿ ಮನೆಗಳೇ ಇಲ್ಲ, ಈಗ ಅನುದಾನಗಳೇ ಇಲ್ಲ. ಯಾವುದೇ ಕಾಮಗಾರಿಗೆ ಅನುದಾನ ಯಾವುದೇ ಕೇಳಿದ್ರು ನಾವು ಗ್ರಾಮ ಪಂಚಾಯತಿ ಕೇಳಲಿ, ನಾವು ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ಲಲ್ಲ ಈಗ. ಇವರು MLA ಅವ್ರ ಹತ್ರ ಕೇಳಿದ್ರು, MLA ಫಂಡ್ಸು ಬರ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು ಹಾಗೆ ಕೂತಿದೆ, ಯಾವ ಗ್ರ್ಯಾಂಡ್ಸೇ ಇಲ್ಲ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಲ್ಲ, ಅದೇನು ಅನಿಪಿಸ್ತೀರಾ? ನಮಗೆ ಅವಾಗ ಮತ ಹಾಕಿದ ಜನರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಬೇಕು. ಇವತ್ತು ನಮಗೆ ಒಂದು ಬೆಲೆ ಕೊಟ್ಟು ಸಪೋರ್ಟ್ ಮಾಡ್ತಾರೆ ಜನ, ಅದಕ್ಕೆ ಧನ್ಯವಾದ ಎಲ್ಲರಿಗೂ. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ, ನಿಮಗೂ ಸಹ.